ನಮಸ್ಕಾರ ವೀಕ್ಷಕರೇ. ಈ ದಿನ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು ಬರೆದಂತಹ ಕವಿತೆಯನ್ನ ಹಾಡುವುದರ ಮೂಲಕ ಅವರಿಗೆ ಕವಿ ನಮನವನ್ನ ದಂಪತಿಗಳು ಅರ್ಪಿಸ್ತಾ ಇದ್ದೀವಿ. ಮಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನಿಡಿ ಮುಕ್ತ ಮುಕ್ತ, ಬೇವಾಗಿವ ಸವಿಗಾನದ ಹಕ್ಕಿ ಹಾಡಿ ಮುಕ್ತ ಮುಕ್ತ. ಹಸಿರ ತೋಳಿನಲ್ಲಿ ಬೆಂಕಿಯ ಕೂಸು ಮರೆಯುವುದು ತಾಯಿಯ ಹೃದಯ, ಮರೆಯುವುದುಂಟೆ ಮರೆಯಲಿ ನಿಂತ ಕಾಣುವ ಕರುಣಾಮಯ್ಯ. ತನ್ನಾಭರಣವೇ ಸೆರೆಮನೆಯಾದರೆ ಜೀವಕ್ಕೆ ಎಲ್ಲಿದೆ ಮುಕ್ತಿ, ತನ್ನಾಭರಣವೇ ಸೆರೆಮನೆಯಾದರೆ ಜೀವಕ್ಕೆ ಎಲ್ಲಿದೆ ಮುಕ್ತಿ. ಬೆಳಕಿನ ಬಟ್ಟೆಯ ಬೆಚ್ಚುವ ಜ್ಯೋತಿಗೆ ಬಯಲೇ ಜೀವನ್ ಮುಕ್ತಿ, ಬೆಳಕಿನ ಬಟ್ಟೆಯ ಬಿಚ್ಚುವ ಜ್ಯೋತಿಗೆ ಬಯಲೇ ಜೀವನ್ ಮುಕ್ತಿ. ಹೂಮಗವಾಡದ ಇರಿಯುವ ಮುಳ್ಳೆ ಎಲ್ಲಿವರೆಗೂ ನಿನ್ನಾಟ, ಹೂಮಗವಾಡದ ಇರಿಯುವ ಮುಳ್ಳೆ ಎಲ್ಲಿವರೆಗೂ ನಿನ್ನಾಟ. ಬೆಳಕಿನ ಕೂಸಿಗೆ ಕೆಂಡದ ಹಾಸಿಗೆ ಕಲಿಸಿದೆ ಜೀವನ್ ಪಾಠ, ಬೆಳಕಿನ ಕೂಸಿಗೆ ಕೆಂಡದ ಹಾಸಿಗೆ ಕಲಿಸಿದೆ ಜೀವನ ಪಾಠ. ಇರುಳ ವಿರುದ್ಧ ಬೆಳಕಿನ ಯುದ್ಧ, ಕೊನೆಯಿಲ್ಲದ ಕಾದಾಟ, ಇರುಳ ವಿರುದ್ಧ ಬೆಳಕಿನ ಯುದ್ಧ, ಕೊನೆಯಿಲ್ಲದ ಕಾದಾಟ. ತಡೆಯೇ ಇಲ್ಲದೆ ನಡೆಯಲೇಬೇಕು ಸೋಲಿಲ್ಲದ ಹೋರಾಟ, ತಡೆಯೇ ಇಲ್ಲದೆ ನಡೆಯಲೇಬೇಕು ಸೋಲಿಲ್ಲದ ಹೋರಾಟ. ಬಾಲ್ಯದ ಹೆಸರು ಶ್ರೀನಿವಾಸ್ ಎಂದು ವೆಂಕಟೇಶ್ ಮೂರ್ತಿಯವರು 1944 ಜೂನ್ 23ರಂದು ಶಿವಮೊಗ್ಗ ಜಿಲ್ಲೆಯ ಹೊದಿಗೆರೆ ಗ್ರಾಮದಲ್ಲಿ ಜನಿಸಿದರು. ತಂದೆ ನಾರಾಯಣ ಭಟ್ಟರು, ತಾಯಿ ನಾಗರತ್ನಮ್ಮ. ಇವರ ತಾಯಿಯೂ ಕೂಡ ಒಬ್ಬ ಶಿಕ್ಷಕಿಯಾಗಿದ್ರು. ಇನ್ನು ಮೇಲೆ ಅವರ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಳೋಣ ಬನ್ನಿ. ಇವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ BA ಪದವಿಯನ್ನು ಪಡೆದರು. MA ಪದವಿಯನ್ನು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪಡೆದರು. ಕನ್ನಡದಲ್ಲಿ ಕಥನ ಕವನಗಳು ಎಂಬ ಪ್ರಬಂಧವನ್ನು ಮಂಡಿಸಿ PhD ಪದವಿಯನ್ನು ಕೂಡ ಪಡೆದರು. ಇವರ ಶೈಕ್ಷಣಿಕ ಜೀವನದ ಜೊತೆಗೆ ಇವರ ವೃತ್ತಿ ಜೀವನ ಬಲ್ಲಾಡಿ ಹಳ್ಳಿಯಲ್ಲಿ ಕ್ರಾಫ್ಟ್ ಟೀಚರ್ ಆಗಿ ಕಾರ್ಯವನ್ನ ನಿರ್ವಹಿಸಿರ್ತಕ್ಕಂಥದ್ದು. ಮುಂದೆ 30 ವರ್ಷಗಳವರೆಗೆ ಬೆಂಗಳೂರಿನ ಸೆಂಟ್ ಜೋಸೆಫ್ ವಾಣಿಜ್ಯ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿದ್ರು. 2000 ಇಸ್ವಿಯಲ್ಲಿ ವೃತ್ತಿ ಜೀವನಕ್ಕೆ ವಿದಾಯವನ್ನು ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ. ಇವರ ಸಾಹಿತ್ಯಿಕ ಜೀವನವನ್ನ ಗಮನಿಸ್ತಾ ಹೋದ ಹಾಗೆ ಇವರ ಪ್ರಥಮ ಕವನ ಸಂಕಲನ ಪರಿವೃತ್ತ ಅನ್ನುವುದು ಪ್ರಥಮವಾಗಿ ಕವನ ಸಂಕಲನ ಬಿಡುಗಡೆಗೊಳ್ಳುತ್ತಾ ನಂತರ ಹಲವಾರು ಕವನ ಸಂಕಲನಗಳನ್ನ ಬಿಡುಗಡೆಗೊಳಿಸ್ತಾರೆ. ಅವುಗಳಲ್ಲಿ ಬಾಗಿಲು ಬಡಿವ ಜನಗಳು, ಸಿಂದಬಾದನ ಆತ್ಮಕತೆ, ಒಣಮರದ ಗಿಳಿಗಳು, ಮರೆತ ಸಾಲುಗಳು, ಸೌಗಂಧಿಕ, ಹಿಂದೂಮುಖಿ, ಹರಿಗೋಲು ಎಲೆಗಳು, 100, 30 ಮಳೆಗಾಲ, ಎಷ್ಟೊಂದು ಮುಖ, ಹೀಗೆ ಅನೇಕ ಕವನ ಸಂಕಲನಗಳ ರಚನೆಯನ್ನ ಕಾಣ್ತೀವಿ. ಇಷ್ಟೇ ಸಾಲದು, ಕಥಾ ಸಂಕಲನದಲ್ಲಿಯೂ ಕೂಡ ಸಾಕಷ್ಟು ಸೇವೆಯನ್ನ ಗೈದಿದ್ದಾರೆ. ಕಥಾ ಸಂಕಲನಗಳಲ್ಲಿ ಬಾನಸವಾಡಿಯ ಬೆಂಕಿ, ಪುಟ್ಟಾರಿಯ ಮತಾಂತರ 2 ಕಥಾ ಸಂಕಲನಗಳು, ಕಾದಂಬರಿಯನ್ನು ಕೂಡ ಬರೆದಿರ್ತಕ್ಕಂಥದ್ದು. ತಾಪಿ, ಅಮಾನುಷರು, ಕದಿರನ ಕೋಟೆ, ಅಗ್ನಿಮುಖಿ, ಹೀಗೆ ಕಾದಂಬರಿಗಳಲ್ಲಿಯೂ ಕೂಡ ತಮ್ಮ
ಸಾಹಿತ್ಯಿಕ ಕೃಷಿಯನ್ನ ಗೈದಿದ್ದಾರೆ. ಸಾಹಿತ್ಯ ಚರಿತ್ರೆಯನ್ನ ಗಮನಿಸ್ತಾ ಹೋದಾಗ ಕೀರ್ತನಕಾರರ ಕುರಿತು ಪುಸ್ತಕವನ್ನ ರಚನೆ ಮಾಡಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಇನ್ನ ಸಂಪಾದನೆಯಲ್ಲಿ ಶತಮಾನದ ಕಾವ್ಯ ಇವರ ಸಂಪಾದನಾ ಕೃತಿ. ಜೊತೆಗೆ 10 ಹಲವಾರು ನಾಟಕಗಳನ್ನು ಕೂಡ ಬರೆದಿರ್ತಕ್ಕಂಥದ್ದು. ಹೆಜ್ಜೆಗಳು, ಒಂದು ಸೈನಿಕ ವೃತ್ತಾಂತ, ಚಿತ್ರಪಟ, ಕತ್ತಲೆಗೆ ಎಷ್ಟು ಮುಖ, ಉರಿವ ಉಯ್ಯಾಲೆ, ಅಗ್ನಿವರ್ಣ, ಜೊತೆಗೆ ಸ್ವಯಂವರ, ಹೀಗೆ ನಾಟಕಗಳಲ್ಲಿಯೂ ಕೂಡ ಸಾಹಿತ್ಯಿಕ ಕೃಷಿಯನ್ನು ಗೆದ್ದಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಅನುವಾದದಲ್ಲಿಯೂ ಕೂಡ ಇವರ ಸೇವೆಯನ್ನ ಗಮನಿಸ್ತೀವಿ. ಅನುವಾದ ಕೃತಿ ಋತುವಿಲಾಸ ಅನ್ನುವುದು. ಇನ್ನ ಸಂಶೋಧನಾ ಪ್ರಬಂಧ ಈಗಾಗಲೇ ನಮಗೆ ತಿಳಿದುಕೊಂಡಿದ್ವಿ. ಅವರ PhD ಪ್ರಬಂಧ ಕನ್ನಡದಲ್ಲಿ ಕಥನ ಕವನಗಳು, ಇದೇ ಸಂಶೋಧನಾ ಕೃತಿ. ಜೊತೆಗೆ ಜೀವನ ಚರಿತ್ರೆಯನ್ನು ಕೂಡ ರಚನೆ ಮಾಡಿದ್ದಾರೆ. CV ರಾಮನ್, ಸೋದರಿ ನಿವೇದಿತಾ, ಬಾಹುಬಲಿ, ಇವು ಇವರ ಜೀವನ ಚರಿತ್ರೆ. ಇದರ ಜೊತೆಗೆ ಬಿಡುವಿಲ್ಲದ ಬರವಣಿಗೆಯಲ್ಲಿಯೂ ಕೂಡ, ಪ್ರಾಧ್ಯಾಪಕ ವೃತ್ತಿಯಲ್ಲಿಯೂ ಕೂಡ ಸಾಹಿತ್ಯ ಮತ್ತು ಧಾರಾವಾಹಿಗಳಿಗೆ ಕವನಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು. ಕೆಲವೊಂದು ಸಾರ್ಗಿ ಸಂಭಾಷಣೆಯನ್ನು ಕೂಡ ಬರೆದಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಅವುಗಳಲ್ಲಿ ಚಲನಚಿತ್ರಕ್ಕೆ ಅಂದಾಗ ಮರೆಯಲಾರದ ಚಲನಚಿತ್ರಗಳನ್ನ ಕಾಣ್ತೀವಿ. ಚಿನ್ನಾರಿ ಮುತ್ತ, ಕೊಟ್ರೇಶಿ ಕನಸು, ಕ್ರೌರ್ಯ, ಮತದಾನ, ಹೀಗೆ ಚಲನಚಿತ್ರಗಳಿಗೆ ಹಾಡುಗಳನ್ನು ಬರೆದಿರ್ತಕ್ಕಂಥದ್ದು. ಧಾರಾವಾಹಿಗಳಿಗೂ ಕೂಡ ಹಾಡುಗಳನ್ನು ಬರೆದಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಇನ್ನ ಇವರು ಭಾವಗೀತೆಗಳನ್ನ ನೋಡ್ತಾ ಹೋದ್ರೆ ಭಾವಗೀತೆಗಳ ಗುಚ್ಛನೇ ಕಂಡು ಬರುತ್ತೆ. ಆ ಭಾವಗೀತೆಗಳಲ್ಲಿ ಮರೆಯದ ಹಾಡುಗಳನ್ನ ನಮಗೆ ಕೊಟ್ಟಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಅದಕ್ಕಾಗಿ ಅವರಿಗೆ ನೂರಾರು ನಮನಗಳನ್ನ ಅರ್ಪಿಸಲೇಬೇಕು. ಅವುಗಳಲ್ಲಿ ಭಾವಗೀತೆಗಳು ತೂಗು ಮಂಚದಲ್ಲಿ ಕೂತು, ಲೋಕದ ಕಣ್ಣಿಗೆ ಅಮ್ಮ ಯಶೋದೆ, ಇರುಳ ಸಮಯ, ನಂಬಬಹುದೇ ಗೆಳತಿ, ಹೀಗೆ 100ಕ್ಕೂ ಹೆಚ್ಚು ಭಾವಗೀತೆಗಳನ್ನ ಬರೆದಿರ್ತಕ್ಕಂಥದ್ದು. ಅದರ ಜೊತೆಗೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾಗು ಮುಗಿಲಿನಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾಗು ಮುಗಿಲಿನಂತೆ. ಎಂತ ಸುಂದರವಾದಂತಹ ಭಾವಗೀತೆ ಅಲ್ವಾ? ಅದೇ ರೀತಿ ಹುಚ್ಚುಕೋಡಿ ಮನಸ್ಸೆ ಭಾವಗೀತೆನೂ ಕೂಡ ತುಂಬಾ ಚೆನ್ನಾಗಿದೆ. ಕೋಡಿ ಮನಸ್ಸೇ ಅದು 16ರ ವಯಸ್ಸೇ, ಮಾತು ಮಾತಿಗೆ ನಗು, ಮರುಗಳಿಗೆ ಮೌನ, ಮಾತು ಮಾತಿಗೆ ನಗು, ಮರುಗಳಿಗೆ ಮೌನ, ಕನ್ನಡಿ ಮುಂದಷ್ಟು ಹೊತ್ತು ಮರೆಯದಿರುವ ಕವನ. ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು, ಸೆರಗು ತೀಡಿದಷ್ಟು ಸೊಕ್ಕು ಹಠ ಮಾಡೋ ಕೂದಲು, ಸೆರಗು ತೀಡಿದಷ್ಟು ಸೊಕ್ಕು ಹಠ ಮಾಡೋ ಕೂದಲು, ನೀರಿಗೆ ಸರಿಯಾಗದು ಮತ್ತೆ ಒಳಗೆ ಹೋದಳು, ನೀರಿಗೆ ಸರಿಯಾಗದು ಮತ್ತೆ ಒಳಗೆ ಹೋದಳು. ಹುಚ್ಚುಕೋಡಿ ಮನಸ್ಸೇ ಅದು 16ರ ವಯಸ್ಸೇ, ಕೆನ್ನೆ ಕೊಂಚ ಕೆಂಪಾಯಿತೆ, ಕೆನ್ನೆ ಕೊಂಚ ಕೆಂಪಾಯಿತೆ, ತುಟಿಯ ರಂಗು ಹೆಚ್ಚಿ, ಕೆನ್ನೆ ಕೊಂಚ ಕೆಂಪಾಯಿತೆ, ತುಟಿಯ ರಂಗು ಹೆಚ್ಚಿ, ನಗುತ್ತ ಅವಳ ಛೇಡಿಸುತ್ತಿದೆ ಗಲ್ಲದ ಕರಿಮಚ್ಚೆ. ಹುಚ್ಚುಕೋಡಿ ಮನಸ್ಸೇ ಅದು 16ರ ವಯಸ್ಸೇ, ಅದೇ ಹಸಿರು ಅದೇ ಹೂವು ಎದೆಯಳಷ್ಟು ಹೆಸರು, ಅದೇ ಹಸಿರು ಅದೇ ಹೂವು ಎದೆಯೊಳಿಷ್ಟು ಹೆಸರು, ಯಾವ ಮದುವೆ ದಿಬ್ಬಣವೋ
ಸುಮ್ಮನೆ ನಿಟ್ಟಿಸಿರು. ಯಾವ ಮದುವೆ ದಿಬ್ಬಣವೋ ಸುಮ್ಮನೆ ನಿಟ್ಟಿಸಿರು. ಕನ್ನಡದ ಅನರ್ಘ್ಯ ರತ್ನ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಧನ್ಯವಾದಗಳು.